Social Science, Class 8, Chapter 27. ಆಸಿಡ್ ರೈನ್, ಆಮ್ಲ ಮಳೆ, ಕಾರ್ಖಾನೆಗಳ ಧೂಮದಿಂದ ಉಂಟಾಗುವ ಹಾನಿಕಾರಕ ಮಳೆ. ಆಲ್ಟ್ರೇಷನ್, ಬದಲಾವಣೆ, ಒಂದು ಸ್ಥಿತಿಯಿಂದ ಇನ್ನೊಂದಕ್ಕೆ ಬದಲಾಗುವುದು. ಅನಿಮಲ್ ಸ್ಪೀಷೀಸ್, ಪ್ರಾಣಿ ಜಾತಿಗಳ ಪ್ರಾಣಿಗಳ ಬೇರೆ ಬೇರೆ ವಿಧಗಳು. ಅಕ್ವಾಟಿಕ್ ಲೈಫ್, ಜಲಜೀವಿಗಳು, ನೀರಿನಲ್ಲಿ ಬದುಕುವ ಜೀವಿಗಳು. ಅಟ್ಮಾಸ್ಫಿಯರ್, ವಾಯುಮಂಡಲ, ಭೂಮಿಯನ್ನು ಸುತ್ತುವರಿದ ಗಾಳಿಪದರ. ಬಯೋಡೈವರ್ಸಿಟಿ, ಜೀವವೈವಿಧ್ಯತೆ, ವಿವಿಧ ರೀತಿಯ ಸಸ್ಯ ಮತ್ತು ಪ್ರಾಣಿ ಜಾತಿಗಳು. ಬಯೋಸ್ಫಿಯರ್, ಜೀವಮಂಡಲ, ಭೂಮಿಯಲ್ಲಿರುವ ಎಲ್ಲ ಜೀವಿಗಳ ಪ್ರದೇಶ. ಕ್ಲೋರೋಫ್ಲೋರೋಕಾರ್ಬನ್ಸ್, ಸಿಎಫ್ಸಿ, ಕ್ಲೋರೋಫ್ಲೋರೋಕಾರ್ಬನ್, ಫ್ರಿಡ್ಜ್ ಅಥವಾ ಎಸಿಯಿಂದ ಬರುವ ಗ್ಯಾಸ್. ಕ್ಲೈಮ್ಯಾಟಿಕ್ ಝೋನ್ಸ್, ಹವಾಮಾನ ವಲಯಗಳು, ಬೇರೆ ಬೇರೆ ಹವಾಮಾನದ ಪ್ರದೇಶಗಳು. ಕಾಂಪೊನೆಂಟ್, ಅಂಶ, ಒಂದು ವ್ಯವಸ್ಥೆಯ ಭಾಗ. ಕಾನ್ಸಂಟ್ರೇಷನ್, ಏಕಾಗ್ರತೆ ಅಥವಾ ಪ್ರಮಾಣ, ಒಂದೇ ಸ್ಥಳದಲ್ಲಿ ಹೆಚ್ಚು ಪ್ರಮಾಣವಾಗಿರುವುದು. ಕನ್ಸರ್ವೇಷನ್, ಸಂರಕ್ಷಣೆ, ಪ್ರಕೃತಿಯನ್ನು ಉಳಿಸುವ ಕಾರ್ಯ. ಕ್ರೈಸಿಸ್, ಸಂಕಟ, ತುರ್ತು ಅಥವಾ ಅಪಾಯಕರ ಸ್ಥಿತಿ. ಕಲ್ಚರಲ್ ಎನ್ವಿರಾನ್ಮೆಂಟ್, ಸಾಂಸ್ಕೃತಿಕ ವಾತಾವರಣ, ಜನರ ಸಂಪ್ರದಾಯ, ನಂಬಿಕೆ, ಕಲೆ ಮುಂತಾದವು. ಸೈಕ್ಲೋನ್ಸ್, ಚಂಡಮಾರುತಗಳು, ಸಮುದ್ರದಿಂದ ಉಂಟಾಗುವ ಭಾರೀ ಗಾಳಿಗಳು. ಡಿಕೆ, ಕೊಳೆಯುವುದು, ಹಾಳಾಗುವುದು ಅಥವಾ ನಾಶವಾಗುವುದು. ಡಿಕಂಪೋಸಿಷನ್, ವಿಲೀನ, ಜೀವಗಳು ಅಥವಾ ವಸ್ತುಗಳು ನಿಧಾನವಾಗಿ ಕೊಳೆಯುವುದು. ಡಿಸ್ಟ್ರಕ್ಷನ್, ನಾಶ, ಸಂಪೂರ್ಣ ಹಾನಿ ಅಥವಾ ಕೊನೆಗಾಣಿಸುವುದು. ಡೊಮೆಸ್ಟಿಕ್ ವೇಸ್ಟ್, ಗೃಹ ತ್ಯಾಜ್ಯ, ಅಡುಗೆ ಕಸದ ಮುಂತಾದ ತ್ಯಾಜ್ಯ ವಸ್ತುಗಳು. ಎಕಲಾಜಿಕಲ್ ಬ್ಯಾಲೆನ್ಸ್, ಪರಿಸರ ಸಮತೋಲನ, ಪ್ರಕೃತಿಯ ಸಮನ್ವಯ ಸ್ಥಿತಿ. ಎಕಲಾಜಿಕಲ್ ಕ್ರೈಸಿಸ್, ಪರಿಸರ ಸಂಕಟ, ಪ್ರಕೃತಿಯ ಸಮತೋಲನ ಹಾಳಾಗುವುದು. ಎಕಾಲಜಿ, ಪರಿಸರಶಾಸ್ತ್ರ, ಪ್ರಕೃತಿ ಮತ್ತು ಜೀವಿಗಳ ಸಂಬಂಧದ ಅಧ್ಯಯನ. ಎಕೋಸಿಸ್ಟಮ್, ಪರಿಸರ ವ್ಯವಸ್ಥೆ, ಸಸ್ಯ, ಪ್ರಾಣಿ, ಮಣ್ಣು, ನೀರು ಎಲ್ಲವೂ ಒಂದಾಗಿ ಇರುವ ಸಮತೋಲನದ ವ್ಯವಸ್ಥೆ. ಎಮಿಷನ್, ಹೊರಸೂಸು, ಕಾರ್ಖಾನೆ ಅಥವಾ ವಾಹನಗಳಿಂದ ಗಾಳಿ ಹೊರಬರುವುದು. ಎಪಿಡೆಮಿಕ್ಸ್, ವ್ಯಾಪಕ ರೋಗ, ದೊಡ್ಡ ಪ್ರಮಾಣದಲ್ಲಿ ಹರಡುವ ರೋಗಗಳು. ಎಕ್ಸ್ಪ್ಲಾಷನ್ಸ್, ಸ್ಫೋಟಕಗಳು, ಬಾಂಬ್ ಅಥವಾ ಗ್ಯಾಸ್ ಸ್ಫೋಟದ ಘಟನೆಗಳು. ಫೌನಾ, ಪ್ರಾಣಿ ಜಗತ್ತು, ಒಂದು ಪ್ರದೇಶದ ಪ್ರಾಣಿಗಳ ಗುಂಪು. ಫರ್ಟಿಲೈಸರ್ಸ್, ಗೊಬ್ಬರಗಳು, ಬೆಳೆ ಬೆಳೆಯಲು ಬಳಸುವ ಪದಾರ್ಥಗಳು. ಫ್ಲೋರಾ, ಸಸ್ಯ ಜಗತ್ತು, ಒಂದು ಪ್ರದೇಶದ ಸಸ್ಯಗಳು. ಫಾಸಿಲ್ ಫ್ಯೂಯಲ್ಸ್, ಜೈವ ಇಂಧನಗಳು, ಕಲ್ಲಿದ್ದಲು, ತೈಲ, ಅನಿಲ ಇತ್ಯಾದಿ. ಗೇಷಿಯಸ್ ಪೊಲ್ಯೂಟೆಂಟ್ಸ್, ಅನಿಲ ಮಾಲಿನ್ಯಕಾರಕಗಳು, ಗಾಳಿಯಲ್ಲಿ ಮಿಶ್ರವಾಗುವ ಹಾನಿಕಾರಕ ಅನಿಲಗಳು.
ಗ್ಲೇಷಿಯರ್ಸ್, ಹಿಮನದಿಗಳು, ಹಿಮದಿಂದ ತುಂಬಿರುವ ದೊಡ್ಡ ನದಿಯಂತೆ ಹರಿಯುವ ಭಾಗಗಳು. ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ ಏರಿಕೆ, ಭೂಮಿಯ ತಾಪಮಾನ ಹೆಚ್ಚಾಗುವುದು. ಹ್ಯಾಬಿಟ್ಯಾಟ್, ವಾಸಸ್ಥಳ, ಪ್ರಾಣಿ ಅಥವಾ ಸಸ್ಯ ಬದುಕುವ ಸ್ಥಳ. ಹೇಲ್ಸ್ಟ್ರಾಮ್ಸ್, ಗಾಳಿ ಹಾನಿ, ಗಾಳಿಯ ಜೊತೆ ಬರುವ ಹಿಮದ ಮಳೆ. ಹಜಾರ್ಡ್ಸ್, ಅಪಾಯಗಳು, ಅಪಾಯಕರ ಘಟನೆಗಳು ಅಥವಾ ಪರಿಸ್ಥಿತಿಗಳು. ಇನ್ಆನಿಮೇಟ್ ಪಾರ್ಟ್, ಜೀವವಿಲ್ಲದ ಭಾಗ, ಕಲ್ಲು, ನೀರು, ಗಾಳಿ ಮುಂತಾದವು. ಇಂಡಸ್ಟ್ರಿಯಲೈಸೇಷನ್, ಕೈಗಾರೀಕರಣ, ಕಾರ್ಖಾನೆಗಳ ಸಂಖ್ಯೆ ಹೆಚ್ಚಾಗುವ ಪ್ರಕ್ರಿಯೆ. ಜಾಂಡೀಸ್, ಕಾಮಳ, ಯಕೃತ್ತಿನ ರೋಗ, ಕಣ್ಣಿನ ಹಳದಿ ಬಣ್ಣದಿಂದ ಗುರುತು. ಲೀಗಲ್ ಕಂಟ್ರೋಲ್, ಕಾನೂನು ನಿಯಂತ್ರಣ, ಕಾನೂನಿನ ಮೂಲಕ ನಿಯಮ ಹಾಕುವುದು. ಮರೈನ್ ಆರ್ಗ್ಯಾನಿಸಮ್ಸ್, ಜಲಜೀವಿಗಳು, ಸಮುದ್ರದಲ್ಲಿ ಜೀವಿಸುವ ಜೀವಿಗಳು. ಮೆಲ್ಟಿಂಗ್, ಕರಗುವುದು, ಹಿಮ ಅಥವಾ ಲೋಹ ತಾಪದಿಂದ ದ್ರವವಾಗುವುದು. ಮೈಕ್ರೋ ಆರ್ಗ್ಯಾನಿಸಮ್ಸ್, ಅತಿ ಸಣ್ಣ ಜೀವಿಗಳು, ಮೈಕ್ರೋಸ್ಕೋಪ್ನಲ್ಲೇ ಕಾಣುವ ಜೀವಿಗಳು. ಮೈನಿಂಗ್, ಗಣಿಗಾರಿಕೆ, ಖನಿಜಗಳನ್ನು ತೆಗೆಯುವ ಕಾರ್ಯ. ಮೈನಿಂಗ್ ವೇಸ್ಟ್, ಗಣಿಗಾರಿಕೆ ತ್ಯಾಜ್ಯ, ಖನಿಜ ತೆಗೆಯುವಾಗ ಉಳಿಯುವ ಕಸ. ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್, ಪರಂಪರೆತರ ಶಕ್ತಿ ಮೂಲಗಳು, ಸೌರ, ಗಾಳಿ, ಜಲಶಕ್ತಿ ಮುಂತಾದ ನವೀಕರಿಸಬಹುದಾದ ಶಕ್ತಿ. ಆಫ್ಶೋರ್ ಡ್ರಿಲ್ಲಿಂಗ್, ಸಮುದ್ರದಡಿಯಲ್ಲಿ ತೈಲ ತೋಡುವುದು, ಸಮುದ್ರದಲ್ಲಿ ಪೆಟ್ರೋಲಿಯಂ ಹುಡುಕುವುದು. ಓಝೋನ್, ವಾತಾವರಣದ ಒಂದು ರಕ್ಷಣಾ ಅನಿಲ. ಓಝೋನ್ ಡಿಪ್ಲೀಷನ್, ಓಝೋನ್ ಕುಗ್ಗುವಿಕೆ, ಓಝೋನ್ ಪದರ ಹಾಳಾಗುವುದು. ಪಾರ್ಟ್ಲಿ, ಭಾಗಶಃ, ಸಂಪೂರ್ಣವಲ್ಲ, ಸ್ವಲ್ಪ ಮಟ್ಟಗೆ ಮಾತ್ರ. ಪೆಸ್ಟಿಸೈಡ್ಸ್, ಕೀಟನಾಶಕಗಳು, ಬೆಳೆಗಳಲ್ಲಿ ಕೀಟಗಳನ್ನು ಕೊಲ್ಲುವ ಔಷಧಿ. ಫೆನಾಮಿನನ್, ಘಟನೆ, ಪ್ರಕೃತಿಯಲ್ಲಿ ಆಗುವ ಒಂದು ವಿಚಿತ್ರ ಅಥವಾ ಸಹಜ ಘಟನೆ. ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್, ಸಸ್ಯ ಪೋಷಕಾಂಶಗಳು, ಬೆಳೆ ಬೆಳೆಯಲು ಬೇಕಾದ ಆಹಾರ ಪದಾರ್ಥಗಳು. ಪ್ಲಾಂಟ್ ಸ್ಪೀಶೀಸ್, ಸಸ್ಯ ಜಾತಿಗಳು, ಮರಗಳ ಬೇರೆ ಬೇರೆ ವಿಧಗಳು. ಪೊಲ್ಯೂಷನ್, ಮಾಲಿನ್ಯ, ಪ್ರಕೃತಿಯ ಅಶುದ್ಧತೆ ಅಥವಾ ಹಾನಿ. ಪವರ್ ಪ್ಲಾಂಟ್ಸ್, ವಿದ್ಯುತ್ ಉತ್ಪಾದನಾ ಘಟಕಗಳು, ವಿದ್ಯುತ್ ತಯಾರಿಸುವ ಸ್ಥಳಗಳು. ಸೈಕಾಲಜಿಕಲ್ ಡಿಸಾರ್ಡರ್, ಮಾನಸಿಕ ಅಸ್ವಸ್ಥತೆ, ಮನಸ್ಸಿನ ಆರೋಗ್ಯದ ತೊಂದರೆ. ರೇಡಿಯೇಷನ್, ಕಿರಣ, ಶಕ್ತಿ ಹೊರಸೂಸುವ ಅಲೆಗಳು. ರೇರ್ ಪ್ಲಾಂಟ್ಸ್, ಅಪರೂಪದ ಸಸ್ಯಗಳು, ಕಡಿಮೆ ಸಿಗುವ ವಿಶಿಷ್ಟ ಸಸ್ಯಗಳು. ರೆಸಿಡೆನ್ಷಿಯಲ್ ಝೋನ್ಸ್, ವಸತಿ ವಲಯಗಳು, ಮನೆಗಳಿರುವ ಪ್ರದೇಶಗಳು. ರಿಸೋರ್ಸಸ್, ಸಂಪನ್ಮೂಲಗಳು, ಉಪಯೋಗಕ್ಕೆ ಬರುವ ನೈಸರ್ಗಿಕ ವಸ್ತುಗಳು. ರೆಸ್ಟ್ಲೆಸ್ನೆಸ್, ಅಶಾಂತಿ, ಮನಸ್ಸಿಗೆ ಅಥವಾ ದೇಹಕ್ಕೆ ಶಾಂತಿ ಇಲ್ಲದ ಸ್ಥಿತಿ. ರಿಚ್ನೆಸ್, ಸಮೃದ್ಧಿ, ಹೆಚ್ಚು ಸಂಪತ್ತು ಅಥವಾ ಜೀವ ವೈವಿಧ್ಯತೆ. ಸೆಮಿನಾರ್ಸ್, ವಿಚಾರಗೋಷ್ಠಿಗಳು, ಚರ್ಚೆ ಅಥವಾ ಅಧ್ಯಯನ ಸಭೆಗಳು. ಸೀವೇಜ್,
ಒಳಚರಂಡಿ ನೀರು, ಮನೆ ಕಾರ್ಖಾನೆಗಳಿಂದ ಬರುವ ಮಲಿನ ನೀರು. ಸಾಯಿಲ್ ಎರೋಷನ್, ಮಣ್ಣಿನ ತೊಯ್ದು ಹೋಗುವುದು, ಮಳೆ ಅಥವಾ ಗಾಳಿ ಮಣ್ಣನ್ನು ತೊಯ್ದು ಹಾಕುವುದು. ಸಾಯಿಲ್ ಪೊಲ್ಯೂಷನ್, ಮಣ್ಣು ಮಾಲಿನ್ಯ, ರಾಸಾಯನಿಕಗಳಿಂದ ಮಣ್ಣು ಹಾಳಾಗುವುದು. ಸೌಂಡ್ ಪ್ರೂಫ್ ವಾಲ್ಸ್, ಶಬ್ದ ತಡೆಗೋಡೆ, ಧ್ವನಿ ಒಳಗೆ ಅಥವಾ ಹೊರಗೆ ಹೋಗದಂತೆ ಮಾಡುವ ಗೋಡೆ. ಸ್ಟ್ರಾಟೋಸ್ಪಿಯರ್, ವಾತಾವರಣದ ಪದರ, ಓಝೋನ್ ಇರುವ ವಾಯುಮಂಡಲದ ಭಾಗ. ಸಮಿಟ್ಸ್, ಶೃಂಗಸಭೆಗಳು, ದೇಶಗಳ ಮುಖ್ಯಸ್ಥರ ಸಭೆಗಳು. ಸಿಂಫೋಸಿಯಮ್ಸ್, ಚರ್ಚಾಕೂಟಗಳು. ಸಿಂಥೆಟಿಕ್ ಕೆಮಿಕಲ್ಸ್, ಕೃತಕ ರಾಸಾಯನಿಕಗಳು, ಮನುಷ್ಯನಿಂದ ತಯಾರಿಸಿದ ರಾಸಾಯನಿಕ ಪದಾರ್ಥಗಳು. ಟಿಬಿ, ಟ್ಯೂಬರ್ಕ್ಯುಲೋಸಿಸ್, ಕ್ಷಯರೋಗ, ಉಸಿರಾಟಕ್ಕೆ ಸಂಬಂಧಿಸಿದ ತೀವ್ರ ರೋಗ. ಟೆಂಪರೇಚರ್, ತಾಪಮಾನ, ಬಿಸಿಯ ಅಥವಾ ಚಳಿಯ ಪ್ರಮಾಣ. ಟೆರಿಫೈಯಿಂಗ್ ಎಕಲಾಜಿಕಲ್ ಕ್ರೈಸಿಸ್, ಭಯಾನಕ ಪರಿಸರ ಸಂಕಟ, ಪ್ರಕೃತಿಗೆ ತೀವ್ರ ಹಾನಿ ಉಂಟಾಗುವ ಸ್ಥಿತಿ. ಥರ್ಮಲ್ ವೇಸ್ಟ್, ಬಿಸಿನೀರು ತ್ಯಾಜ್ಯ, ಕಾರ್ಖಾನೆಗಳಿಂದ ಹೊರಬರುವ ಬಿಸಿನೀರು. ಟೋಟಲ್ ಅಸೆಂಬ್ಲೇಜ್, ಸಂಪೂರ್ಣ ಸಮೂಹ, ಎಲ್ಲ ಅಂಶಗಳು ಸೇರಿರುವ ಗುಂಪು. ಟಾಕ್ಸಿಕ್ ಕೆಮಿಕಲ್ಸ್, ವಿಷಕಾರಿ ರಾಸಾಯನಿಕಗಳು, ಜೀವಿಗಳಿಗೆ ಅಪಾಯಕಾರಿ ರಾಸಾಯನಿಕಗಳು. ಟ್ರೀಟ್ಮೆಂಟ್ ಪ್ಲಾಂಟ್ಸ್, ಶುದ್ಧೀಕರಣ ಘಟಕಗಳು, ನೀರು ಅಥವಾ ತ್ಯಾಜ್ಯ ಶುದ್ಧೀಕರಿಸುವ ಕೇಂದ್ರಗಳು. ಅಲ್ಟ್ರಾವೈಲೆಟ್ ರೇಸ್, ಅತಿನೀಲ ಕಿರಣಗಳು, ಸೂರ್ಯನಿಂದ ಬರುವ ಹಾನಿಕಾರಕ ಕಿರಣಗಳು. ಅರ್ಬನೈಸೇಷನ್, ನಗರೀಕರಣ, ಗ್ರಾಮಗಳು ನಗರಗಳಾಗಿ ಬೆಳೆಸುವ ಪ್ರಕ್ರಿಯೆ. ಯುಟಿಲೈಸೇಷನ್, ಉಪಯೋಗ, ಸರಿಯಾದ ರೀತಿಯಲ್ಲಿ ಬಳಸುವುದು. ವೆಜಿಟೇಷನ್, ಸಸ್ಯವರ್ಗ, ಒಂದು ಪ್ರದೇಶದ ಸಸ್ಯಗಳ ಸಮೂಹ. ವಿಸಿಬಲ್ ಪೊಲ್ಯೂಟೆಂಟ್ಸ್, ಕಾಣುವ ಮಾಲಿನ್ಯ, ಕಣ್ಣಿಗೆ ಕಾಣುವ ಕಸ ಅಥವಾ ಹೊಗೆ. ವಾರ್ಮಿಂಗ್, ಬಿಸಿಯಾಗುವುದು, ತಾಪಮಾನ ಹೆಚ್ಚಾಗುವುದು. ವೇಸ್ಟ್ ಲ್ಯಾಂಡ್, ಬರಭೂಮಿ, ಬೆಳೆ ಬೆಳೆಯದ ಮಣ್ಣು ಪ್ರದೇಶ. ವಾಟರ್ಬೋರ್ನ್ ಡಿಸೀಸಸ್, ನೀರಿನಿಂದ ಹರಡುವ ರೋಗಗಳು. ವೆದರ್, ಹವಾಮಾನ,